ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ? ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ 1992ನೇ ಸಾಲಿನ ಕಾರ್ನಲ ಕಾನ್ವೆಂಟಿನ ವಿದ್ಯಾರ್ಥಿನಿಯರು ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ನಂತರ ಮಾತನಾಡಿದ ಭಾನುಪ್ರಕಾಶ್ ಅವರು ಕಾರ್ಯಕ್ರಮದ ಸಂಪೂರ್ಣ ನೇತೃತ್ವ ವಹಿಸಿಕೊಂಡಿದ್ದು, ಸ್ನೇಹಿತರು ದೇಶದ ವಿದೇಶಗಳಲ್ಲಿದ್ದಾರೆ, ವಿವಿಧ ರಾಜ್ಯಗಳಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸುಮಾರು 30 ಜನ ಸ್ನೇಹಿತರಿದ್ದು ಅದರಲ್ಲಿ 17 ಜನ ಸೇರಿದ್ದೇವೆ ಎಂದು ಮಾಹಿತಿಯನ್ನು ಡೈಮಂಡ್ ಕನ್ನಡ ಟಿವಿ ಹಾಗೂ ಸ್ಟಾರ್ ಟಿವಿ ವಾಹಿನಿ ಜೊತೆ ಮಾಹಿತಿಯನ್ನು ಹಂಚಿಕೊಂಡರು. ಈ ಕುರಿತು ವಿಶೇಷವಾಗಿ ಕಾರ್ಯಕ್ರಮವನ್ನು ಸಂದರ್ಶನ ಮಾಡಿದ್ವಿ. ಸೊ ಹಾಗಾದರೆ ಬನ್ನಿ ಪ್ರಯೋಕ್ಷಕ್ಕೆ ನೋಡ್ಕೊಂಡು ಬರೋಣ. ಯಾರೋ ಸಹಾಯ ಮಾಡ್ತಾರೆ ಅಂತಾನೆ ಕೆಲವು ಮಕ್ಕಳನ್ನ ಕರ್ಕೊಂಬಂದು ತಂದೆ ತಾಯಿನ ವೃದ್ಧಾಶ್ರಮ ಬಿಡೋ ಒಂದು ವರದಿ ಬೆಳ್ಕೊತಾ ಇದೆ. ಆ ಉದ್ದೇಶದಿಂದ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಇದನ್ನ ಮೋಜು ಮಸ್ತಿ ಗುಂಪು ಅಂತ ಮಾಡ್ದೇನೆ ಸಮಾಜಮುಖಿ ಕೆಲಸಗಳಿಗೆ ಉಪಯೋಗಿಸ್ಕೊಳ್ತೀವಿ ಅಂತ ನಾನು ಎಲ್ಲರನ್ನೂ ನಂಬಿಕೊಂಡು ಈ ಗುಂಪನ್ನು ರಚಿಸ್ಕೊಂಡಿದ್ದೀವಿ. ಹಂಗಾಗಿ ಎಲ್ಲರೂ ನೀವು ಮಾತಾಡ್ಸಿದ್ರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ. ಸ್ವಲ್ಪ ಅಂಜಿಕೆ ಇದೆ, ನಮ್ಮಲ್ಲಿ ಮಾತಾಡೋ ಅಂಜಿಕೆ ಇದೆ. ಆದರೆ ಅದನ್ನ ಮಾಡ್ತಾರೆ ಅಂದ್ರೆ ಈಗ ಅವರು ಹೊರದೇಶದಿಂದ ಬಂದಿದ್ದಾರೆ, ಅಮೆರಿಕದಿಂದ ಬಂದಿದ್ದಾರೆ, ಹೋದ ಸರಿ ಒಬ್ರು ಬಂದಿದ್ರು, ಈ ಜೂನಿಂದ ಇನ್ನೊಬ್ರು ಕೆನಡಾದಿಂದ ಬರ್ತಾರೆ. ಹಾಗಾಗಿ ಎಲ್ಲರೂ ಸೇರಿಸೋದು ಕಷ್ಟ ಇದೆ. ಒಂದು ಜಿಲ್ಲೆಲಿರೋದೇ ಸೇರಿಸೋದು ಕಷ್ಟ. ನಾವು ಇಡೀ ರಾಜ್ಯದಲ್ಲಿರೋರ್ನೆಲ್ಲ ಹುಡುಕಿ ಬೇರೆ ಬೇರೆ ದೇಶದಲ್ಲಿರೋ ಹುಡುಕಿ ಕರೆಸ್ತಾ ಇದ್ದೀವಿ. ಅದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲರೂ ಏನು ಗ್ರೂಪ್ ಮಾಡ್ತೀರೋ ಆ ಥರ ಗುಂಪು ಆಗಿರೋದಿಲ್ಲ. ನಮ್ಮದು ಹೊಸದಾಗಿರುತ್ತದೆ. ಇದು ರಾಜಕೀಯ ಹೊರತಾಗಿರ್ತಕ್ಕಂಥ ಗುಂಪು ಇರ್ತದೆ. ಆ ರಾಜಕೀಯನ ಬೆರೆಸ್ತಾನೆ ಎಲ್ಲ ರಾಜಕೀಯ ಪಕ್ಷದವ್ರು ಇದ್ರೂ ಕೂಡ ನಾವು ನಮ್ಮದೇ ಒಂದು ಶಾಲಾ ಗುಂಪನ್ನ ನಡೆಸ್ಕೊಂಡು ನಮ್ಮ ಏನು ನಮಗೆ ಪಾಠ ಮಾಡುವಂಥ ಗುರುಗಳಿರ್ಬೋದು, ಶಾಲೆಗಳಿರ್ಬೋದು, ಅವುಗಳನ್ನ ಕರ್ಕೊಂಬಂದು ಅವ್ರಿಗೊಂದು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಂದಿನ ಹಮ್ಮಿಕೊಳ್ತೀವಿ. ಇಷ್ಟು ಹೇಳಿ ನಾನು ಮಾತು. ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು ಏನು ಮಾಡ್ಕೊಂಡಿದ್ದಾರೆ ಮೇಡಮ್? ತಾವು ರೆವಿನ್ಯೂ ಡಿಪಾರ್ಟ್ಮೆಂಟ್. ಹೇಗೆ ಸರ್ ಮೇಡಮ್? ಖುಷಿ ಎಲ್ಲ ಸ್ನೇಹಿತರೆಲ್ಲ ಎಲ್ಲ ತುಂಬ ಖುಷಿ ಆಯಿತು. ಎಲ್ಲ ಸೇರಿರೋದು. ನೆಕ್ಸ್ಟ್ ಭಾನುಪ್ರಕಾಶ್ ಅವ್ರು ಹೇಳ್ದಂಗೆ ಮಾಡ್ಕೊಂಡು ಹೋಗೋಣ ಅಂತ. ಮೇಡಮ್ ತಮ್ಮ ಹೆಸರು? ಜೈಸುಧಾ ಅಂತ. ಹೇಗೆ ಅನ್ಸರ್ ಮೇಡಮ್ ತಮಗೆ? ಸರ್ ಸತತವಾಗಿ ನಾವು ಯಾರು 7th ಆದಮೇಲೆ ಒಬ್ರಿಗೊಬ್ರು ಮುಖನೂ ನೋಡಿಲ್ಲ, ಏನಂದ್ರೆ ಏನೂ ಇಲ್ಲ. ಎಷ್ಟೋ ವರ್ಷಗಳಾದ್ಮೇಲೆ ಒಂದೇ ಸಲ ಗ್ರೂಪ್ ಸಿಕ್ತು. ಅದರಲ್ಲೂ ಭಾನುಪ್ರಕಾಶ್ ಅಂತೂ ಇದ್ರ ಮೇಲೆ ತುಂಬ ವರ್ಕ್ ಮಾಡಿದ್ದಾರೆ. ಹೊರ ದೇಶದಲ್ಲಿರೋರು, ರಾಜ್ಯದಲ್ಲಿರೋರು ಎಲ್ಲರೂ ಸೇರಿಸ್ಬೇಕು ಅಂದರೆ ಈಸಿ ಕೆಲಸ ಅಲ್ಲ. ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂತ ಅದ್ರ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದಾರೆ. ಪರಿಸರನ ಉಳಿಸಿ ನಮ್ಮ ಮುಂದಿನ ಪೀಳಿಗೆಗೆ ಅವ್ರಿಗೆ ನೀರು ಸಿಗ್ಬೋದು, ಆಹಾರ ಸಿಗ್ಬೋದು, ಯಾವುದೇ ರೀತಿಯಲ್ಲಿ ಅಂತ ಸಿಗ್ಲಿಕ್ಕೋಸ್ಕರ ಅದ್ರ ಮೇಲೆ ಕೆಲಸ ಮಾಡೋಣ. ಆಮೇಲೆ ಉದ್ಯೋಗದ ಬಗ್ಗೆನೂ ಒಂದಷ್ಟು ಮಾತಾಡಿದ್ವಿ. ಅದ್ರ ಬಗ್ಗೆನೂ ಇಂಪ್ಲಿಮೆಂಟ್ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮ್ಮ ಹಳೆ ಗುರುಗಳು ಏನಿದ್ದಾರೆ ಅವ್ರನ್ನೂ ಸಹ ಭೇಟಿ ಮಾಡಿ ಅವ್ರಿಗೂ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಪ್ಲಾನ್ ಇದೆ. ಅದೆಲ್ಲನೂ ಚೆನ್ನಾಗಾಗಲಿ ಅಂತ ನಾನು ಬೇಡ. ಥ್ಯಾಂಕ್ ಯು. ಓಕೆ ಮೇಡಮ್. ಮೈಸೂರವಳು. ಇವಾಗ ಬಂದಿರೋದು ನಾನು US ಅಲ್ಲಿ ಟೆಕ್ಸಾಸಲ್ಲಿರೋದು. ಸೊ ಈಗ ವೆಕೇಷನ್ಗೆ ಅಂತ ಬಂದಿದ್ದೆ. ಭಾನುಪ್ರಕಾಶ್ ಹೇಳಿದ್ರು ರಿಯೂನಿಯನ್ ಮಾಡ್ತಾ ಇದ್ವಿ ಅಂತ. ಸೊ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ಇಟ್. ತುಂಬ ಖುಷಿ ಇದೆ. ಹೇಗೆ ಅನ್ಸ ಮೇಡಮ್? ತುಂಬ 30 ಇಯರ್ಸ್ ಆದಮೇಲೆ ಎಲ್ಲ ಭೇಟಿ ಮಾಡ್ತೀವಿ. ಆ್ಯಕ್ಚುಲಿ ಐಡೆಂಟಿಫೈ ಮಾಡೋಕ್ಕಾಗ್ತಿರಲಿಲ್ಲ ಯಾರು, ಯಾಕಂದರೆ ನಾವು ತುಂಬ ಚಿಕ್ಕ ನೋಡಿರೋದು. ಸೊ ತುಂಬ ಖುಷಿ ಆಯಿತು. ತುಂಬ ಖುಷಿ ಅನಿಸ್ತದೆ. ವಿದೇಶದಲ್ಲಿ ಇದ್ದೀರಿ, ನಮ್ಮ ದೇಶ ಬಿಟ್ಟು ವಿದೇಶದಲ್ಲಿ ವರ್ಕ್ ನಡೀತಾರೆ. ಹೇಗೆ ಅನ್ಸೋದು ಮೇಡಮ್? ನಾವು ಖುಷಿ. ಚೆನ್ನಾಗಿದೆ. ಅದೇ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಳಕ್ಕೆ ಹೋಗ್ತೀವಿ. ಅಗೇನ್ ಡೆಫಿನೆಟ್ಲಿ ವಿಲ್ ಬ್ಯಾಕ್ ಟು ಇಂಡಿಯಾ, ನಮ್ಮ ದೇಶಕ್ಕೆ. ಥ್ಯಾಂಕ್ ಯು ಮೇಡಮ್. ಸರ್ ರೆಡಿ. ಎಲ್ಲರಿಗೂ ನಮಸ್ಕಾರ ಸರ್. ನಾವು 92-93ರಲ್ಲಿ ಇಲ್ಲೇ ಮಂಡ್ಯದಲ್ಲಿರತಕ್ಕಂಥ ಕಾರ್ಮಲ್ ಕಾನ್ವೆಂಟಲ್ಲಿ ನಾವು ವಿದ್ಯಾಭ್ಯಾಸನ ಮಾಡಿ 7ನೇ ತರಗತಿನ ಪಾಸ್ ಮಾಡಿ ಹೋದವು. ಆಲ್ಮೋಸ್ಟ್ 32 ವರ್ಷನ ಆಗಿದೆ ನಾವೆಲ್ಲ ಭೇಟಿಯಾಗಿ.
ಎಲ್ಲ ಒಂದೊಂದು ವೃತ್ತಿಯನ್ನು ನಾವು ಮಾಡ್ತಾ ಇದ್ದೀವಿ. ಒಬ್ರು ಟೀಚರ್ ಇರ್ಬೋದು, ಒಬ್ರು ಇಂಜಿನಿಯರಿಂಗ್ ಇರ್ಬೋದು, ಆಮೇಲೆ ಬೇರೆ ಬೇರೆ ಜಿಲ್ಲೆ, ಬೇರೆ ಬೇರೆ ರಾಜ್ಯ, ಆಮೇಲೆ ಬೇರೆ ಬೇರೆ ದೇಶದಲ್ಲೂ ಸಹಿತ ಇದ್ದಾರೆ. ಆಯ್ತಾ, ಇಷ್ಟು ಜನನ ಗ್ಯಾದರ್ ಮಾಡೋದಿದೆಯಲ್ಲ, ಒದ್ಗೂಡ್ಸೋದು ಅದು ಬಹಳ ಕಷ್ಟವಾದ ಕೆಲಸ. ಅದು ನಮ್ಗೆ ಯಾರಿಗೂ ಗೊತ್ತಿಲ್ಲದಂಗೆ ಮಾಡಿದಂತ ನಮ್ಮ ನಾಯಕ ಯಾರಪ್ಪ ಅಂದ್ರೆ ಭಾನುಪ್ರಕಾಶ್. ಆಯ್ತಾ, ಅವನು ಎಲ್ಲ ಸೇರ್ಸ್ ಮಾಡಿದ್ದಾನೆ. ಅವ್ರಿಗೆ ನಮ್ಮ ಕಡೆಯಿಂದ ಒಂದು ವೋಟ್ ಆಫ್ ಥ್ಯಾಂಕ್ಸ್. ಆಮೇಲೆ ಜೊತೆಗೆ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಅನ್ಕೊಂಡಿದ್ದು ಸೇರೋದು ಎಲ್ಲ ಬಹಳ ವರ್ಷಗಳ ಮೇಲೆ ಸೇರಿದ್ವಿ, ಬಹಳ ಖುಷಿ ಆಯ್ತು. ಈಗ ಅವರು ಫಾರಿನಿಂದ ಬಂದಿದ್ದಾರೆ. ನೆಕ್ಸ್ಟ್ ಜುಲೈಗೂ ಒಬ್ರು ಕೆನಡಾದಿಂದ ನಮ್ಮ ಆತ್ಮೀಯ ಸ್ನೇಹಿತ 7th ಸ್ಟ್ಯಾಂಡರ್ಡ್ ಸಚಿನ್ ಅವರು ಸೇರ್ತಾ ಇದ್ದಾರೆ. ಆಯ್ತಾ, ಒಂದು ಸೇರ್ಕೊಂಡು ಏನೋ ಒಂದು ಫೀಲಿಂಗ್ಸ್ ಹಂಚ್ಕೊಳ್ಳೋದು, ಒಂದು ಮಾತಾಡೋದು, ನಮ್ದೇ ಆದ ಒಂದು ಏನೋ ಒಂದು 7th ಸ್ಟ್ಯಾಂಡರ್ಡ್ ಒಂದು ಬಾಲ್ಯದ ಸವಿನೆನಪು ಅಂತೀವಲ್ಲ, ಆ ಸವಿನೆನಪಿಗಾಗಿ ನಾವು ಸೇರ್ಕೊಂಡು ಮಾಡತಕ್ಕಂಥ ಕೆಲಸ ಅಂತ ಮಾಡಿದ್ವಿ. ಈಗ 2ನೇ ಟರ್ಮ್ ಮೀಟಿಂಗ್ ಅಲ್ಲಿ ಏನಾಗಿದೆ, ನಾವೆಲ್ಲ ಒಂದು ಸಾಮಾಜಿಕ ಏನಾರು ಒಂದು ಸಾಮಾಜಿಕ ಕಾರ್ಯ ಮಾಡೋಣ, ಒಂದು ಕೊಡುಗೆ ಕೊಡೋಣ, ಒಂದು ಡೆಡಿಕೇಶನ್ ಮಾಡೋಣ. ಆಲ್ಮೋಸ್ಟ್ ಎಲ್ಲ ಸೇರ್ತೀವಿ, ಎಲ್ಲ ಒಂದೊಂದು ವೃತ್ತಿಲಿದ್ದೀವಿ. ಏನಾರು ಒಂದು ಡೆಡಿಕೇಶನ್ ಕೊಡೋಣ, ಸಮಾಜಕ್ಕೆ ನಮ್ಮದೇ ಆದ ಒಂದು ಕೊಡುಗೆ ನೀಡೋಣ, ಆಮೇಲೆ ಪ್ರಕೃತಿಗೆ ನಮ್ಮದೇ ಆದ ಒಂದು ಕೊಡುಗೆ ಕೊಡೋಣ ಅಂತ ಇವತ್ತು ಹಲವಾರು ನಮ್ಮ ಇಲ್ಲಿ ಸೇರತಕ್ಕಂಥ ಸ್ನೇಹಿತರೆಲ್ಲ ಸೇರಿ ಮಾತಾಡಿದ್ದೀವಿ. ಆಯ್ತಾ, ಅದನ್ನ ಇಂಪ್ಲಿಕೇಶನ್ ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಫರ್ದರ್ ನಾವು ಸೇರೋದೆಷ್ಟು ಮುಖ್ಯನೋ, ಸೇರಿದ ಮೇಲೆ ಅಷ್ಟೇ ಸಾಮಾಜಿಕ ಕೊಡುಗೆಯನ್ನು ಕೊಟ್ಟೇ ಕೊಡ್ತೀವಿ ಅನ್ನೋದು ನಮ್ಮೆಲ್ಲರ ಗ್ರೂಪ್ ಪರವಾಗಿ ನಾವು ನಿಮಗೆ ಆಶ್ವಾಸನೆ ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ತುಂಬಾ ಖುಷಿ ಆಯ್ತು. ನನ್ನ ಹೆಸರು ಅಜಯ್ ಅಂದ್ಬಿಟ್ಟು, ನಾನು ಸೊನಾಟಾ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡ್ತಾ ಇದೀನಿ. ಈಗ 32 ವರ್ಷ ಆದ್ಮೇಲೆ ಸಿಕ್ಕಿದ್ದೀವಿ. ಮುಂಚೆ ಈಗ ಆಗದ ನೆನಪುಗಳೆಲ್ಲ ಈಗ ಮತ್ತೆ ರೀಕಾಲ್ ಆಗ್ತದೆ. ಈಗ ಒಂಥರ ಸವಿ ನೆನಪು ಆಟ ಹೇಳೋದ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಸರ್. ಎಲ್ಲೋ ಒಂದ್ ಕಡೆ 7ನೇ ಕ್ಲಾಸಲ್ಲಿ ಇದ್ದಂತ ಒಂದು ಬ್ಯಾಚ್ ಕಡೆ, ಹೌದು. ಈಗ ಆಲ್ರೆಡಿ ನಿಮ್ಮ ಮಕ್ಕಳು 7 ತಲುಪಿ 10 ಈಗ 6ನೇ ಕ್ಲಾಸ್ ಅಲ್ಲಿ ಒಬ್ಬ ಇದ್ದಾನೆ, ದೊಡ್ಡ ಮಗ 6ನೇ ಕ್ಲಾಸ್. ಹೇಗೆ ಅನಿಸ್ತದೆ ನಿಮ್ಮ ಆ ತುಂಟಾಟ, ನಿಮ್ಮ ಮಕ್ಕಳ ತುಂಟಾಟ ಕ್ಷಣಗಳು? ಅದೇ ಬೇರೆ ರೀತಿ, ಇದೇ ಬೇರೆ ರೀತಿ. ಈಗ ನಾವು ನಮ್ಮ ಮಕ್ಕಳನ್ನ ನಾವು ತಂದೆ ತರ ನೋಡ್ತೀವಿ. ನಾವಾಗ ಮಕ್ಕಳಾಗಿ ಎಂಜಾಯ್ ಮಾಡ್ತಿದ್ದು, ಅದೊಂಥರ ಎಲ್ಲ ಒಂದ್ ಕಡೆ ನಿಮ್ಮ ಖುಷಿ ಅನಿಸ್ತದೆ. ಅದ್ಭುತ, ಇದು ಎಕ್ಸ್ಪ್ಲೈನ್ ಮಾಡಕ್ಕಾಗಲ್ಲ. ಅದೇ ರೋಮಾಂಚನ ಸ್ಥಳ. ನಿಮ್ಮ ಈ ಒಂದು ಬ್ಯಾಚ್ ಮುಖಾಂತರ ಸಮಾಜಕ್ಕೆ ಏನ್ ಸಂದೇಶ ಕೊಡ್ತಾರೆ ಸರ್? ಸಮಾಜಕ್ಕೆ ಪರಿಸರ ಇದ್ರೆ ನಾವು ಮುಂದೆ ಬೆಳಿಬೇಕು ಅಂದ್ರೆ ಪರಿಸರ ಇರಬೇಕು. ನಾಳೆ ದಿವಸ ಈಗ ಗ್ರೀನ್ ಎಫೆಕ್ಟ್ ಆಗ್ತಾ ಇದೆಯಲ್ಲ, ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ನೀರೆಲ್ಲ ತುಂಬ್ಕೊಂಡ್ಬಿಟ್ಟು ಪೂರ್ತಿ ವಾಟರ್ ವರ್ಲ್ಡ್ ಆಯ್ತು ಅಂದ್ರೆ ನಾವೆಲ್ಲಿ ಬದುಕೋಣ? ಈಗ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿ ಜಮೀನ್ ತಗೋತೀವಿ, ಆ ಜಮೀನ್ ನಾಳೆ ನೀರಲ್ಲಿ ಹೋಯ್ತು ಅಂದ್ರೆ ಏನ್ ಬಂತು ಲಾಭ? ಅದಕ್ಕೋಸ್ಕರ ಪರಿಸರ ಉಳಿಸೋಣ ಅಂತ ನಾನು ಹೇಳಕ್ಕೆ. ಥ್ಯಾಂಕ್ ಯು ಸರ್. ನಾವೆಲ್ಲ 7th ಗ್ರೂಪ್ ಮಾಡ್ಕೊಂಡು ಸೇರ್ಕೊಂಡಿದ್ವಿ. ತುಂಬಾ ಖುಷಿ ಆಯ್ತು. ಅದೆಲ್ಲ ಮೇಂಟೈನ್ ಮಾಡಿದ್ ನಮ್ ಭಾನುಪ್ರಕಾಶ್ ಎಲ್ಲ ಎಲ್ಲೆಲ್ಲಿದ್ದೀವಿ ಅವ್ರ ಊರುಗಳಿಗೆ ಹೋಗಿ ಸಿಕ್ಕಿರೋರ್ನ ಹುಡುಕಿ ಗ್ರೂಪ್ ಮಾಡಿದ್ದಾರೆ. ಸೊ ಒಂದು ವಿಶೇಷವಾದ ಗ್ರೂಪ್ ಮಾಡಿದೀವಿ, ಮತ್ತೆ ವಿಶೇಷವಾದ ಆಲೋಚನೆ ಮಾಡಿದೀವಿ. ಸೊ ಮುಂದಿನ ದಿನಗಳಲ್ಲಿ ಹೇಳೋದಲ್ಲ, ಮಾಡಿ ತೋರಿಸ್ತೀವಿ ಅನ್ನೋ ತರ ಡಿಸೈಡ್ ಮಾಡಿದೀವಿ. ಮುಂದೆ ಹೌದು, ಖಂಡಿತ. ಅದೇನಂದ್ರೆ ಈಗ ನಮ್ಮ ಮಕ್ಳು ಬಾಲ್ಯಕ್ಕೂ ನಮಗೂ ತುಂಬಾ ವ್ಯತ್ಯಾಸ ಇದೆ. ಅದನ್ನೆಲ್ಲ ಈಗ ಒಂದ್ಸಲ ಮೆಲ್ಕ್ ಹಾಕೊಂಡ್ವಿ ಅಂದ್ರೆ ಅವಾಗ ನಾವು ಈ ತರ ನಮ್ಮ ಮಕ್ಳು ನಾವು ಕೊಡಕ್ಕಾಗಿಲ್ಲ ಅನ್ನೋದು ಇರುತ್ತೆ. ಯಾಕೆಂದ್ರೆ ಬರೀ ಎಜುಕೇಶನ್ ಅಂತ ಇರ್ತೀವಿ. ಸೊ ಈಗ ನಾವು ಸೇರಿದಾಗ ನಾವ್ ಏನೇನ್ ಮಾಡ್ಬೋದು, ಫ್ಯಾಮಿಲಿಗೆ ಏನ್ ಟೈಮ್ ಕೊಡೋದು, ಅದೆಲ್ಲ ಡಿಸ್ಕಸ್ ಮಾಡಿದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಎಲ್ಲ ಗ್ರೂಪ್, ಹೌದು, ಬಾಲ್ಯದ ಗ್ರೂಪ್ಗಳು ಮಾಡಿದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಏನಾದ್ರು ಮಾಡ್ಬೇಕು ಅನ್ನೋದು ಭಾನುಪ್ರಕಾಶ್ ಹೇಳಿದೆ. ಅದನ್ನ ಮಾಡಿ ತೋರಿಸ್ತೀವಿ ಮುಂದೆ. ಬಹುಶಃ ಯಾರು ಆಗಿಲ್ದೇ ಇರೋದಂತದನ್ನ ಮುಂದೆ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಎಲ್ಲ ಬಾಲ್ಯದ ಸ್ನೇಹಿತರು 7th ಸ್ಟ್ಯಾಂಡರ್ಡ್ನ ಗೆಳೆಯರನ್ನೆಲ್ಲ ಸೇರಿಸಿ ಒಗ್ಗೂಟಿ ಸೇರಿಸಿ ಮೊದಲು ಭಾನುಪ್ರಕಾಶ್ಗೆ ಧನ್ಯವಾದಗಳು. ನಮಗೆ ಒಂದು ಚಪ್ಪಾಳೆ. ಯಾಕೆಂದರೆ ನಾವು ಈ ಒಂದು ಕಾನ್ಸೆಪ್ಟ್ ಅಂದ್ಕೊಂಡಿದ್ವಿ ಪರಿಸರದ ಬಗ್ಗೆ. ಮತ್ತು ಇನ್ನೊಂದು ಕಾನ್ಸೆಪ್ಟ್ ನಂದು ಒಂದಿದೆ, ಹಸು ಕರುಗಳಿಗೆ ಒಂದು ಹೊಂಡ ಮಾಡಿ ರಿಂಗ್ ಮಾಡಿ ನಾವು ನೀರು ತುಂಬಿಡಬೇಕು. ಯಾಕೆಂದರೆ ಅಲ್ಲಿ ಯಾವುದೋ ಇದಿದೆಯಲ್ಲ, ಫಾರೆಸ್ಟ್ ಇದೆ, ಇಂಡ್ವಾಲ್ ಫಾರೆಸ್ಟ್ ಇದೆ. ಮತ್ತು ಇನ್ನೊಂದು ಇದು ಯಾವುದಿದೆ, ಅಲ್ಲಿ ಫಾರೆಸ್ಟ್ ಹತ್ರ ಹಸು ಕರುಗಳಿಗೆ ನೀರಿಲ್ಲ. ಬಂದಾಗ ಒಂದು ಹೊಂಡ ಮಾಡಿ, ಇಲ್ಲಾಂದ್ರೆ ರಿಂಗ್ ಮಾಡಿ ನಮ್ಮ ಇದಾಯಿತು. ನಮ್ಮ ಸ್ಕೂಲ್ ಪರವಾಗಿ, ನಮ್ಮ ಶಾಲಾ ಗ್ರೂಪ್ ಪರವಾಗಿ ಎಲ್ಲೆಲ್ಲಿ ಹಸುಗಳು ಓಡಾಡುತ್ತೆ ಆ ನೀರು ಇಟ್ಟರೆ ಆ ಹಸುಗಳು ಇದಾಗುತ್ತೆ, ಹೆಲ್ಪ್ ಆಗುತ್ತೆ. ಅದನ್ನ ನಮ್ಮ ಶಾಲಾ ಪರವಾಗಿ ನಮ್ಮ ಕಾರ್ಮಳ 7th ಸ್ಟ್ಯಾಂಡರ್ಡ್ ಗ್ರೂಪ್ ಅಂತ ಮಾಡಿ ಅದ್ರ ಮೇಲೆ ಒಂದು ಹೆಸರು ನೇಮ್ ಹಾಕ್ತೀವಿ, ಪರಿಸರ ಉಳಿಲಿ ಅಂತ. ಅದೇ ನಮ್ಮ ಕಾನ್ಸೆಪ್ಟ್. ಸೂಪರ್, ಥ್ಯಾಂಕ್ ಯು. ಎಡಂಗಳ್ಳಿ ಗ್ರಾಮ. ನಾನು 92-93 ಕರ್ನಾಟಕ ಕಂಟ್ರಿ 7th ಸ್ಟ್ಯಾಂಡರ್ಡ್ ಓದಿರೋದು. ಇವಾಗೆಲ್ಲ ಸೇರೋದು ತುಂಬ ಖುಷಿಯಾಗಿದೆ. ಯಾಕೆಂದರೆ ಇವರೆಲ್ಲ ಸುಮಾರು 32 ವರ್ಷದಿಂದ ನೋಡಿಲ್ಲ, 4-5 ಜನ ಸಿಗ್ತೀರಿ ಯಾವಾಗಲೂ, ಯಾರೂ ಸಿಕ್ಕಿರಲಿಲ್ಲ. ಹುಡುಗಿರಾಗಲಿ ಎಲ್ಲ ಸುಮಾರು ಜನ. ತುಂಬ ಖುಷಿಯಾಗಿದೆ. ಮತ್ತು ಒಳ್ಳೊಳ್ಳೆ ಭಾನುಪ್ರಕಾಶ್ ಅವರು ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ ಪರಿಸರದ ಬಗ್ಗೆ, ಮತ್ತು ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಮಾಡೋದ್ರ ಬಗ್ಗೆ.
ಅದಕ್ಕೆ ನಾವು ಸಪೋರ್ಟ್ ಆಗಿ ನಿಂತ್ಕೊತೀವಿ. ಮತ್ತೆ ನಮ್ಮ ಕಡೆಯಿಂದ ರೈತರ ನಾವು ಫಾರ್ಮರ್ಸ್ ಕಡೆಯಿಂದ ಏನೇನು ಬೇಕೋ ಅದನ್ನು ಕೂಡ ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಬೆನ್ನೆಲುಬು ನಿಂತ್ಕೊತೀವಿ. ಗ್ರೂಪ್ಗೆ ಬೆನ್ನೆಲುಬಾಗಿ ನಾವು ಯಾವತ್ತೂ ಇರ್ತೀವಿ. ಥ್ಯಾಂಕ್ ಯು ಸೊ ಮಚ್. ವೀಕ್ಷಕರೇ, ನೀವು ನೋಡ್ತಿದ್ರೆ ನಿಮ್ಮ ಚಾನಲ್ ಡೈಮಂಡ್ ಹಾಗೂ ಸ್ಟಾರ್ ಟಿವಿ ವಾಹಿನಿಯಲ್ಲಿ ನಾನು ನಿಮ್ಮ ಪ್ರೀತಿ ಡಾಕ್ಟರ್ ಯೋಗೇಶ್ ಮಾತಾಡ್ತೇನೆ. ಸವಿ ನೆನಪು, ಸಾವಿರ ನೆನಪು, ಸವಿಯಾದ ನೆನಪು, ಮಾಸದಂಥ ನೆನಪು. ನಿಜವಾಗ್ಲೂ ಆ ಒಂದು ಸವಿ ನೆನಪು ಕ್ಷಣಗಳನ್ನ ಮರೆಯೋದಕ್ಕೆ ಆಗಲ್ಲ. ಯಾಕೆಂದರೆ 1991-92ನೇ ಬ್ಯಾಚ್ನಲ್ಲಿ ಕಾರ್ಮಲ ಕಾನ್ವೆಂಟ್ನಲ್ಲಿ ಓದ್ತಾ ಇದ್ದಂಥ ವಿದ್ಯಾರ್ಥಿನಿಯರೆಲ್ಲ ಸೇರಿ ಇವತ್ತು ಒಗ್ಗಟ್ಟಾಗಿ ಮಂಡ್ಯ ನಗರದ ಪ್ರವಾಸಿ ಮಂದಿರದಲ್ಲಿ ಅವರ ಒಂದು ಸಾಂಸ್ಕೃತಿಕವಾಗಿ ಸ್ನೇಹ ಸಮ್ಮೇಳನ ಒಂದು ಸಭೆಯನ್ನು ಮಾಡೋದು. ಸೊ ಅಂಥ ಸಮಯದಲ್ಲಿ ನಾವು ನಮ್ಮ ವಾಹಿನಿಯವ್ರ ಜೊತೆ ಮಾತನಾಡಿದಾಗ ಭಾಳ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು. ಭಾಳ ಖುಷಿ ಆಯಿತು ಪ್ರಿಯ ವೀಕ್ಷಕರು. ಯಾಕೆ ಅಂತಂದರೆ ಹಳೆಯ ನೆನಪುಗಳನ್ನ ಮೆಲ್ಕಾಕೋದು ಭಾಳ ಸಂತಸದ ವಿಚಾರ. ಯಾಕೆ ಅಂತಂದರೆ ಎಲ್ಲೋ ಇರ್ತಾರೆ, ಹೇಗೋ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ದೇಶ ವಿದೇಶಗಳಲ್ಲಿ ನೆನೆಸಿರ್ತಾರೆ. ಒಟ್ಟಾಗಿ ಸೇರೋದು, ಒಟ್ಟಾಗಿ ಬೆರೆಯೋದು, ಆ ಕ್ಷಣಗಳನ್ನ ಅನುಭವಿಸ್ಬೇಕು ಅಂತಂದರೆ ಅದು ಬಹಳ ಏನಪ್ಪ ಅಂತಂದರೆ ಕಡಿಮೆನೇ ದಿವಸಗಳು ಸಿಗೋದು. ಅಂಥ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲ ಕೆಲಸಗಳನ್ನ ಬಿಟ್ಟು ಇವತ್ತು ಒಟ್ಟಾಗಿ ಸೇರಿಕೊಂಡಿದ್ದಾರೆ. ಭಾಳ ಖುಷಿ ಪಡುವಂಥ ಕ್ಷಣ ಇದಾಗಿದೆ. ಸೊ ಪ್ರಿಯ ವೀಕ್ಷಕರೇ, ಇದಾಗಿತ್ತು ಈ ದಿವಸದ ಬಹಳ ಮೆಮೊರಿಯಲ್ ಡೇ. ನಾವು ಕೂಡ ನಮ್ಮ ವಾಹಿನಿಯಲ್ಲಿ ಈ ಒಂದು ಕಾರ್ಯಕ್ರಮ ಬಿತ್ತಾರ ಮಾಡೋದ್ರ ಮುಖಾಂತರ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡೋಣ ಅಂತ ಹೇಳ್ಕೊತಾ ಇದ್ದೀವಿ. ಅವರು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಹಂಚಿಕೊಂಡ್ರು. ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆನ ನಾವು ಕೊಡಬೇಕು, ಮತ್ತು ಪರಿಸರ ಆಗಿರ್ಬೋದು, ನಮ್ಮ ದೇಶಕ್ಕಾಗಿರ್ಬೋದು, ಪ್ರತಿಯೊಂದು ಎಲ್ಲದಕ್ಕೂ ಕೂಡ ಒಂದು ಕೊಡುಗೆ ಕೊಡಬೇಕು ಅಂತ ಇಟ್ಕೊಂಡಿದ್ದಾರೆ. ಮತ್ತು ಪ್ರಾಣಿ ಪಕ್ಷಿಗಳಿಗೆ ನೀರು ಕುಡಿಯೋದಕ್ಕೆ ಒಂದು ಹೊಂಡಗಳನ್ನ ನಿರ್ಮಾಣ ಮಾಡಬೇಕು, ರಿಂಗ್ಗಳನ್ನ ನಿರ್ಮಾಣ ಮಾಡಬೇಕು. ತಮ್ಮದೇ ಆದಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು. ಬೇರೆ ಗ್ರೂಪ್ ಅಲ್ಲ, ಈ ಗ್ರೂಪ್ ವಿಶಿಷ್ಟವಾಗಿರುತ್ತೆ ಅಂತ ತಮ್ಮ ಅನಿಸಿಕೆಗಳು ಹಂಚ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರ ಗ್ರೂಪ್ ಅಪ್ಡೇಟ್ಸ್ಗಳನ್ನ ನಾನು ನಿಮಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಮೆಚ್ಚಿನ ಡೈಮಂಡ್ ಹಾಗೂ ಸ್ಟಾರ್ ಟಿವಿ ಕ್ಯಾಮ್ರಾ ಪರ್ಸನ್ ರವೀಶ್ ಸರ್ ಹಾಗೂ ಡೈಮಂಡ್ ಟಿವಿ ರವೀಶ್. ನಮಸ್ಕಾರ.